ಇಂಡಿಯಾ ಫ್ಯಾನ್ಸ್ ಅಂತೂ ಈಗ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಜೊತೆಗೆ ಎಲ್ಲರ ಕಣ್ಣು ಈಗ ಫೈನಲ್ ಪಂದ್ಯದ ಕಡೆಗೆ ಇರುತ್ತೆ. ಸತತ 2ನೇ ಬಾರಿಗೆ ಫೈನಲ್ಗೆ ಬಂದಿರುವಂತ ಟೀಮ್ ಇಂಡಿಯಾ ಬಾಯ್ಸ್ ಚಾಂಪಿಯನ್ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಭಾರತಕ್ಕೆ ಫೈಟ್ ಕೊಡೋಕೆ ನ್ಯೂಜಿಲೆಂಡ್ ಟೀಮ್ ಕೂಡ ರೆಡಿ ಆಗಿದೆ. ಇದುವರೆಗೆ ಮೆನ್ ಇನ್ ಬ್ಲೂ ಬಾಯ್ಸ್ ಹಾಗೆ ಬ್ಲ್ಯಾಕ್ ಕ್ಯಾಪ್ಸ್ ಈ ಫಾರ್ಮೆಟ್ನಲ್ಲಿ ಅಂದರೆ T20 ವಿಶ್ವಕಪ್ ಫೈನಲ್ನಲ್ಲಿ ಒಮ್ಮೆಯೂ ಕೂಡ ಮುಖಾಮುಖಿ ಆಗಿಯೇ ಇಲ್ಲ. ಸೊ ಈ ಮ್ಯಾಚಲ್ಲಿ ಕಿವೀಸ್ ಪಡೆಯನ್ನ ಕೆಡವಿ ಭಾರತ ಚಾಂಪಿಯನ್ ಪಟ್ಟಕ್ಕೆ ಇರುತ್ತಾ? 10ನೇ ಆವೃತ್ತಿಯಲ್ಲಿ ಯಾರು ಇತಿಹಾಸವನ್ನ ಸೃಷ್ಟಿಸ್ತಾರೆ? ಸೊ ಈ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ T20 ವಿಶ್ವಕಪ್ ಟೂರ್ನಿ ಸಿಕ್ಕಾಪಟ್ಟೆ ಮಜಾ ಇದೆ. ಒಂದೊಂದು ಪಂದ್ಯಗಳು ಕೂಡ ರೆಕಾರ್ಡ್ ಬ್ರೇಕಿಂಗ್ ಮ್ಯಾಚ್ಗಳೇ ಆಗ್ತಿವೆ. ಸೆಮಿಫೈನಲ್ನ 2 ಪಂದ್ಯಗಳು ಇದಕ್ಕೆ ಹೊರತಾಗಿರಲಿಲ್ಲ. ಒಂದ್ ಕಡೆ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಒನ್ ಸೈಡೆಡ್ ಆಗಿ ಗೆದ್ದು ಬಂದಿರುವಂತಹ ನ್ಯೂಜಿಲೆಂಡ್ ತಂಡ ಹಾಗೆ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿರುವಂತಹ ಭಾರತ ಇಬ್ರು ಕೂಡ ಮೋಸ್ಟ್ ಡೇಂಜರಸ್ ಆಗಿ ಕಾಣ್ತಿದ್ದಾರೆ. ಜೊತೆಗೆ ಈ ಬಾರಿಯ ಟ್ರೋಫಿಯನ್ನ ಎತ್ತಿ ಹಿಡಿಯೋಕೆ ಚಾಲೆಂಜ್ಗಳು ಇವೆ. ಭಾರತಕ್ಕಿದೆ ಚಾಂಪಿಯನ್ ಪಟ್ಟ ಉಳಿಸಿಕೊಳ್ಳೋ ಚಾಲೆಂಜ್. ಈ ಬಾರಿಯ ಟೂರ್ನಿಯ ಆರಂಭಕ್ಕೂ ಮುನ್ನ ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿ ಕಂಡಿದ್ದೆ ಟೀಮ್ ಇಂಡಿಯಾ. ಯಾಕಂದ್ರೆ 2024ರ T20 ವಿಶ್ವಕಪ್ ಬಳಿಕ T20 ಫಾರ್ಮೆಟ್ ನಲ್ಲಿ ಭಾರತದ ಜರ್ನಿಯೇ ಆಗಿತ್ತು. ಒಂದೇ ಒಂದು ಸರಣಿಯನ್ನು ಕೂಡ ಸೋಲದೆ ಪ್ರತಿಷ್ಠಿತ ಟೂರ್ನಿಗೆ ಕಾಲಿಟ್ಟಿದ್ರು. ಗ್ರೂಪ್ ಸ್ಟೇಜ್ ಅಲ್ಲೂ ಕೂಡ ಸೋಲನ್ನೇ ಕಾಣದೆ ಸೂಪರ್ 8ಗೆ ಬಂದ್ರು. ಆದ್ರೆ ಸೂಪರ್ 8 ನಲ್ಲಿ ಮೊದಲ ಪಂದ್ಯದಲ್ಲೇ ಸೌತ್ ಆಫ್ರಿಕಾ ಸೋಲಿನ ಶಾಕ್ ಕೊಟ್ಟಿತ್ತು. ಅದು ಕೂಡ ಹೀನಾಯ ಸೋಲಿನ ಆಘಾತ. ಬಟ್ ನೆಕ್ಸ್ಟ್ ಮ್ಯಾಚ್ ನಿಂದಲೇ ಕಮ್ ಬ್ಯಾಕ್ ಮಾಡಿದಂತ ಭಾರತ ಜಿಂಬಾಬ್ವೆ ವಿರುದ್ಧ ದಾಖಲೆಯ ರನ್ ಗಳಿಸಿ ಗೆಲ್ತಾರೆ. ಅನಂತರ ವೆಸ್ಟ್ ಇಂಡೀಸ್ ವಿರುದ್ಧ ಡೂ ಆರ್ ಡೈ ಗೇಮ್ ಅಲ್ಲಿ ಗೆದ್ದು ಸೆಮೀಸ್ಗೆ ಬರ್ತಾರೆ. ಆದ್ರೆ ಸೆಮಿಫೈನಲ್ ಪಂದ್ಯ ಭಾರತಕ್ಕೆ ಗೆಲುವಿನ ಪಾಸಿಟಿವ್ ಜೊತೆ ಟೆನ್ಷನ್ ಕೂಡ ಕೊಟ್ಟಿದೆ. ಯಾಕಂದ್ರೆ ಬ್ಯಾಟಿಂಗ್ ನಲ್ಲಿ 250+ ರನ್ಗಳನ್ನ ಹೊಡೆದ್ರೂ ಕೂಡ ಅದನ್ನ ಡಿಫೆನ್ಸ್ ಮಾಡಿಕೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಬೌಲಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. ಲಾಸ್ಟ್ ಮೂಮೆಂಟ್ ನಲ್ಲಿ ಕೆಲ ಟರ್ನಿಂಗ್ ಪಾಯಿಂಟ್ಗಳು ಭಾರತ ಪರ ಪಂದ್ಯವನ್ನ ಶಿಫ್ಟ್ ಮಾಡಿದೆ. ಸೊ ಭಾರತ ಈ ಪಂದ್ಯದ ಬಳಿಕ ರಿಲ್ಯಾಕ್ಸ್ ಆಗಿದ್ರೂ ಕೂಡ ಮುಂದಿನ ಪಂದ್ಯಕ್ಕೂ ಮುನ್ನ ಸ್ವಲ್ಪ ಟೆನ್ಷನ್ ಅಂತೂ ಇದ್ದೇ ಇದೆ. ಇದಕ್ಕಾಗಿ ಒಂದಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡಿಕೊಂಡು ತಂಡ ಮುಂದಿನ ಪಂದ್ಯಕ್ಕೆ ಕಣಕ್ಕಿಳಿಬೇಕಾಗುತ್ತೆ. 2024ರ ವಿಶ್ವಕಪ್ನ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತಕ್ಕೆ ಈಗ ಅದನ್ನ ಉಳಿಸಿಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗುತ್ತೆ. ಚಾಂಪಿಯನ್ಸ್ ಟ್ರೋಫಿ ಅಂತೆಯೇ ಇಲ್ಲೂ ಕಿವೀಸ್ಗೆ ಕಾದಿದ್ಯಾ ಶಾಕ್? ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು 2025ರ ಮಾರ್ಚ್ 9ರಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ರು. ಈಗ 2026ರ ಮಾರ್ಚ್ 8ರಂದು T20 ವಿಶ್ವಕಪ್ ಫೈನಲ್ನಲ್ಲಿ ಮತ್ತೆ ಮುಖಾಮುಖಿ ಆಗ್ತಿದ್ದಾರೆ. ಸೊ 1 ವರ್ಷದ ಒಳಗೆ 2 ICC ಟೂರ್ನಮೆಂಟ್ಗಳಲ್ಲಿ ಫೈನಲ್ನಲ್ಲಿ ಮೀಟ್ ಮಾಡ್ತಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅವತ್ತು ಭಾರತವೇ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿತ್ತು. ಸೊ ಆ ಮ್ಯಾಚಲ್ಲಿ ಟಾಸ್ ಗೆದ್ದಿದ್ದಂತ ಕಿವೀಸ್ ಪಡೆ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತ ಚೂಸ್ ಮಾಡ್ಕೊಳ್ತಾರೆ. 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 251 ರನ್ಗಳನ್ನ ಕಲೆ ಹಾಕ್ತಾರೆ. ಸೊ ಈ ಸ್ಕೋರ್ ಅನ್ನ ಬೆನ್ನಟ್ಟಿದಂತಹ ಭಾರತ 49 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಟ್ರೋಫಿ ಗೆಲ್ಲುತ್ತೆ. ಆ ಪಂದ್ಯಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ನಲ್ಲಿ ಅವರು ಪಂದ್ಯವನ್ನ ಗೆಲ್ಲಿಸ್ಕೊಟ್ಟಿದ್ರು. ಜೊತೆಗೆ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ರು. ಈಗ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ರಿಸಲ್ಟ್ ಬರುತ್ತಾ ಅಥವಾ ರಿಪೀಟ್ ಆಗುತ್ತಾ ಎನ್ನುವಂತ ಕುತೂಹಲ ಭಾರತೀಯರಲ್ಲಿದೆ. ಹಾಗೆ ಇದೇ ವರ್ಷ ಜನವರಿಯಲ್ಲಿ ನಡೆದಿದ್ದ 5 ಪಂದ್ಯಗಳ T20 ಸರಣಿಯಲ್ಲೂ ಕೂಡ ಭಾರತವೇ ಗೆದ್ದು ಬೀಗಿತ್ತು. ಸೊ ಇತ್ತೀಚಿನ ಸ್ಟಾಟ್ಸ್ ಅನ್ನ ನೋಡಿದಾಗ ಭಾರತವೇ ಡಾಮಿನೇಟ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಟೆನ್ಷನ್ ಅಂತೂ ಇದ್ದೇ ಇದೆ. ಸೊ ಇದು ಭಾರತದ ಕಥೆಯಾದ್ರೆ ಅತ್ತ ನ್ಯೂಜಿಲೆಂಡ್ ತಂಡ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸೆಮೀಸ್ ಸ್ಟ್ರೆಂತ್ ಫೈನಲ್ಗೂ ತರುತ್ತಾ ನ್ಯೂಜಿಲೆಂಡ್? ಈ ಬಾರಿಯ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ಆರಂಭದಲ್ಲಿ ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ. ಸೂಪರ್ 8 ನಲ್ಲೂ ಕೂಡ ನೆಟ್ ರನ್ ರೇಟ್ ಆಧಾರದಲ್ಲೇ ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರೆ. ಆದ್ರೆ ಸೆಮೀಸ್ ನಲ್ಲಿ ಕಂಪ್ಲೀಟ್ ಆದಂತಹ ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಅವರಲ್ಲಿ ಬರುತ್ತೆ. ಸೌತ್ ಆಫ್ರಿಕಾ ವಿರುದ್ಧ ಒನ್ ಸೈಡೆಡ್ ಆಗಿ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಆ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಪರ ಫಿನ್ ಅಲೆನ್ ಅಂತೂ ಜಸ್ಟ್ 33 ಬಾಲಲ್ಲೇ ಸೆಂಚುರಿ ಹೊಡೆದು T20 ವಿಶ್ವಕಪ್ನ ಇತಿಹಾಸದಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಎನ್ನುವಂತ ಇತಿಹಾಸವನ್ನು ನಿರ್ಮಿಸಿದ್ರು. ಹೀಗಾಗಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಲೈನ್ಅಪ್ ಕೂಡ ಚೆನ್ನಾಗಿದ್ದು ಇಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡೋಕೆ ನೋಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಸೋಲು ಹಾಗೆ ಕಳೆದ ಸರಣಿಯ ಸೋಲಿನ ಸೇಡನ್ನ ತೀರಿಸಿಕೊಂಡು ಚೊಚ್ಚಲ ಟ್ರೋಫಿಯನ್ನ ಎತ್ತಿ ಹಿಡಿಯುವಂತ ಟಾರ್ಗೆಟ್ ನಲ್ಲಿ ಇದ್ದಾರೆ.
ಒಟ್ನಲ್ಲಿ ಈ ಬಾರಿಯ ಫೈನಲ್ ಮ್ಯಾಚ್ ಒನ್ ಆಫ್ ದಿ ಬೆಸ್ಟ್ ರೈವಲ್ರಿ ಆಗುವಂತ ಎಲ್ಲಾ ಲಕ್ಷಣಗಳು ಇವೆ. ಯಾವ ಟೈಮಲ್ಲಿ ಯಾರ ಪರ ಬೇಕಿದ್ರೂ ಕೂಡ ಮ್ಯಾಚ್ ವಾಲಬಹುದು. ಈಗೇನಾದ್ರೂ ಸೂಪರ್ ಸಂಡೇವರೆಗೂ ಕೂಡ ಕಾಯೋದಷ್ಟೇ ಅಭಿಮಾನಿಗಳಿಗೆ ಇರುವಂತ ದಾರಿ. ನಮಸ್ಕಾರ.